ಆತ್ಮೀಯರಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರಿರಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ, ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಹಾಗೂ ವಿಡಿಯೋನ ಶೇರ್ ಮಾಡೋ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಈ ಆಗಸ್ಟ್ ತಿಂಗಳಿನಲ್ಲಿ ರಾಷ್ಟ್ರ ನಾಯಕರ ಬಗ್ಗೆ ಪರಿಚಯಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ರಾಷ್ಟ್ರ ನಾಯಕರಿಗೆ ಗೌರವ ನಮನ ಅನ್ನುವಂತಹ ಸರಣಿಯಲ್ಲಿ ಇವತ್ತಿನ ದಿನ ಶ್ರೀ ಕೊರಟಿ ಶ್ರೀನಿವಾಸರಾವ್ ಅವರು ಬರೆದಿರುವಂತಹ ಮುಂಡರಗಿ ಭೀಮರಾಯ ಅವರ ಕುರಿತಾದಂತ ಜೀವನ ಚರಿತ್ರೆಯ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನ ನಿಮಗಾಗಿ ಮಾಡಲಿದ್ದೇನೆ. ಶ್ರೀ ಮುಂಡರಗಿ ಭೀಮರಾಯ ಅವರ ಕುರಿತಾಗಿ ಶ್ರೀ ಕೊರಟಿ ಶ್ರೀನಿವಾಸರಾವ್ ಅವರು ಬರೆದಿರುವಂತಹ ಈ ಕೃತಿ ರಾಷ್ಟ್ರೋತ್ತಮ ಸಾಹಿತ್ಯ ಪ್ರಕಾಶನ ಪ್ರಕಟಿಸಿದೆ. ಇವತ್ತು ಆಗಸ್ಟ್ 21, 2026 ಶುಕ್ರವಾರದಂದು 156ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ನಿಮಗಾಗಿ ಮಾಡಲಿದ್ದೇನೆ. ರಾಷ್ಟ್ರೋತ್ತಮ ಸಾಹಿತ್ಯ ಪ್ರಕಾಶನ ಪ್ರಕಟಿಸಿರುವಂತಹ ಕೃತಿ ಮೊದಲ ಮುದ್ರಣ 1978ರಲ್ಲಿ ಆಗಿದೆ. ಮರುಮುದ್ರಣ 2020ರಲ್ಲಿ ಆಗಿದೆ. 48 ಪುಟಗಳ ಈ ಕೃತಿ 15 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಕನ್ನಡ ನಾಡು ಹಲವಾರು ಧೀರರ ವೀರರ ಶೂರರ ನೆಲೆವೀಡಾಗಿದೆ. ಇಂತಹ ಸ್ವಾಭಿಮಾನಿ ಕನ್ನಡಿಗರ ನಾಡಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಕ್ರಾಂತಿ ಪುರುಷ ಮುಂಡರಗಿ ಭೀಮರಾಯ ಅವರು. ಯಾವುದೇ ಸಂಸ್ಥಾನದ ರಾಜನಾಗಿರಲಿಲ್ಲ, ಯಾವುದೇ ಸಾಮ್ರಾಜ್ಯದ ರಾಜನೂ ಆಗಿರಲಿಲ್ಲ, ಅಂತಹ ದೇಸಾಯಿನೂ ಆಗಿರಲಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಸ್ವಾಭಿಮಾನಿ ಕನ್ನಡಿಗನಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಸ್ವಾತಂತ್ರ್ಯ ಪ್ರೇಮಿ, ಮಾತೃಭೂಮಿ ಪ್ರೇಮಿ, ಧರ್ಮ ಸಂಸ್ಕೃತಿಯ ರಕ್ಷಣೆಗಾಗಿ ಭಾರತದ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದಂತಹ ವೀರ ಯೋಧ ಮುಂಡರಗಿ ಭೀಮರಾಯ ಅವರ ಒಂದು ಪರಿಚಯವನ್ನ ಇವತ್ತು ನಾವು ನೋಡೋಣ. ಮುಂಡರಗಿ ಭೀಮರಾಯ ಅವರು ಸಾಮಾನ್ಯ ಜನರಾಗಿ ಜೀವಿಸಿದಂತಹ ವ್ಯಕ್ತಿ. ಇವರ ವಂಶಸ್ಥರಿಗೆ ಇವರು ನ್ಯಾಯಾಧೀಶರಾಗಿ, ಇವರ ಭೀಮರಾಯ ಅವರ ತಂದೆ ರಂಗರಾಯರು ಮಹಾನ್ ಮೇಧಾವಿಗಳು ಹಾಗೂ ನ್ಯಾಯವಾದಿಗಳು ಆಗಿರ್ತಾರೆ. ಪೇಶ್ವೆಯವರ ಆಡಳಿತದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸ್ತಿರ್ತಾರೆ. ಇವರ ವಂಶಸ್ಥರಿಗೆ ಗದಗ್, ಐತಾಪುರ್, ನಾಗರಹಳ್ಳಿ, ಬೆಣ್ಣೆಹಳ್ಳಿ ಊರುಗಳಲ್ಲಿ ಸಾಕಷ್ಟು ಜಮೀನುಗಳು ಹುಬಳಿಯಾಗಿ ಅವರಿಗೆ ಬಂದಿರುತ್ತವೆ. ಹಾಗಾಗಿ ಅವರಿಗೆ ನಾಡಗೌಡ ಅಂತೇಳಿ ಗೌರವದಿಂದ ಪ್ರೀತಿಯಿಂದ ಜನ ಕರೀತಾ ಇರ್ತಾರೆ ಇವರ ಮನೆತನಕ್ಕೆ. ಹಾಗೆ ಇವರು ಅಪ್ರತಿಮ ಬೇಟೆಗಾರರಾಗಿರ್ತಾರೆ ಭೀಮರಾಯರು. ಅವರು ಮುಂದೆ ತಂದೆ ರಂಗರಾಯರು ಅವರಿಗೆ ಉತ್ತಮವಾದ ಇಂಗ್ಲಿಷ್ ಶಿಕ್ಷಣವನ್ನ, ಶಸ್ತ್ರಾಸ್ತ್ರಗಳ ಒಂದು ಬಳಕೆಯನ್ನ ಕೊಡ್ತಾರೆ, ಉತ್ತಮವಾದ ಶಿಕ್ಷಣವನ್ನ ಪಡಿತಾರೆ. ಹಾಗಾಗಿ ಅವರು ಮುಂದೆ ತಹಸೀಲ್ದಾರರಾಗಿ ನೇಮಕವನ್ನು ಹೊಂದ್ತಾರೆ. ಒಮ್ಮೆ ಅವರು ಕಲೆಕ್ಟರ್ ಅವರ ಜೊತೆಗೆ ಒಂದು ಬಳ್ಳಾರಿಯ ಕಲೆಕ್ಟರ್ ಜೊತೆಗೆ ಆಂಗ್ಲ ಅಧಿಕಾರಿ ಜೊತೆಗೆ ಬೇಟೆಗಾಗಿ ಹೋಗ್ತಾರೆ. ಯಾಕಂದ್ರೆ ಜನ ಅವರು ಒಂದು ಹುಲಿ ಪದೇ ಪದೇ ಅವರ ಪ್ರಾಣಿಗಳಿಗೆ ಬೇಟೆಯಾಡ್ತಿರೋ ವಿಷಯ ಕೊಟ್ಟಾಗ ಹುಲಿಯನ್ನು ಬೇಟೆಯಾಡೋದಕ್ಕೆ ಹೋಗ್ತಾರೆ. ಆದ್ರೆ ಅಂತ ಸಂದರ್ಭದಲ್ಲಿ ಆ ಕಲೆಕ್ಟರ್ ಮೇಲೆ ಹುಲಿ ದಾಳಿ ಮಾಡುವಂತ ಸಂದರ್ಭ ಭೀಮರಾಯರು ಚಾಕಚಕ್ಯತೆಯಿಂದ ಗುಂಡನ್ನ ಹಾರಿಸುವ ಮೂಲಕ ಹುಲಿಯನ್ನ ಕೊಲ್ಲಿ ಕಲೆಕ್ಟರ್ ಅನ್ನ ಕಾಪಾಡ್ತಾರೆ. ಅಂತಹ ಒಬ್ಬ ಅಪ್ರತಿಮ ಧೈರ್ಯಶಾಲಿ ಆಗಿರುವಂತಹ ಭೀಮರಾಯರು ಮುಂದೆ ತಹಸೀಲ್ದಾರರಾಗಿ ಕೊಪ್ಪಳಕ್ಕೆ ಬರ್ತಾರೆ. ಕೊಪ್ಪಳಕ್ಕೆ ಬಂದಾಗ ಅಲ್ಲಿ ಶ್ರದ್ಧೆಯಿಂದ, ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸ್ತಾರೆ. ಹಾಗಾಗಿ ಅವರು ಭೀಮರಾಯರು ಬಳ್ಳಾರಿಗೆ ಮಾಮಲೆದಾರನಾಗಿ ಬಂದು ಅಧಿಕಾರ ಸ್ವೀಕರಿಸ್ತಾರೆ. ಬಳ್ಳಾರಿಗೆ ಹೋದಾಗಲೂ ಸಹ ಜನರ ಅಚ್ಚುಮೆಚ್ಚಿನ ಅಧಿಕಾರಿಯಾಗಿರ್ತಾರೆ. ಜನ ಪ್ರೀತಿಯಿಂದ ನಮ್ಮ ಸಾಹೇಬರು ಇಂಗ್ಲಿಷ್ನಲ್ಲೇ ಮಾತಾಡ್ತಾರೆ, ಇಂಗ್ಲಿಷ್ನಲ್ಲೇ ವ್ಯವಹರಿಸ್ತಾರೆ. ಅವರು ಶಿಕಾರಿಗೆ ಹೋಗ್ತಾರೆ ಕಲೆಕ್ಟರ್ ಜೊತೆಗೆ. ಆಮೇಲೆ ಭೀಮರಾಯರು ಕೆಲಸದಲ್ಲಿ ಗಟ್ಟಿಗರು, ಇಂಗ್ಲಿಷ್ ಕಾನೂನುಗಳನ್ನ ಅವರು ಬಾಯಲ್ಲೇ ಇವೆ ಅಂತೇಳಿ ಜನ ತಮ್ಮ ಅಭಿಮಾನದಿಂದ ಭೀಮರಾಯರ ಬಗ್ಗೆ ಅಭಿಮಾನದಿಂದ ನುಡಿಗಳನ್ನ ಮಾತಾಡ್ತಿರ್ತಾರೆ. ಇಂತಹ ಇಂಗ್ಲಿಷ್ ಅಧಿಕಾರಿಯಾಗಿ ತಹಸೀಲ್ದಾರ್ ಆಗಿರುವಂತಹ ಒಂದು ಉನ್ನತ ಅಧಿಕಾರದಲ್ಲಿದ್ದಂತಹ ಭೀಮರಾಯರಿಗೆ ಸಹಜವಾಗಿ ದೇಸಾಯಿಗಳಲ್ಲಿ ಉತ್ತಮವಾದ ಸ್ನೇಹ ಇತ್ತು. ಸವಣೂರಿನ ನವಾಬ, ಗೋವನ ಕೊಪ್ಪದ ದೇಸಾಯಿ, ಸಿರಸಂಗಿ ದೇಸಾಯಿ, ನರಗುಂದದ ಬಾಬಾ ಸಾಹೇಬ್, ಹೀಗೆ ಕೆಲವು ಪ್ರಮುಖರ ಜೊತೆಗೆ ಉತ್ತಮವಾದ ಪರಮಾತ್ಮ ಮಿತ್ರರ ಬಳಗವನ್ನ ಅವರು ಹೊಂದಿರ್ತಾರೆ. ಆದ್ರೆ ಯಾವಾಗ ಬಾಬಾ ಸಾಹೇಬ್ಗೆ ಒಬ್ಬನೇ ಮಗ ಇರ್ತಾನೆ, ಅವನು ಹುಟ್ಟಿದ 6 ತಿಂಗಳಾಗ ಮರಣ ಹೊಂದುತ್ತಾನ. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಒಂದು ದತ್ತು ಮಗುನ ಸ್ವೀಕರಿಸ್ಬೇಕು ಅಂತೇಳಿ
ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರಿಗೆ ಒಂದು ಪತ್ರವನ್ನು ಬರೀತಾರೆ. ಆದ್ರೆ ವಾರ್ನ್ ಹೇಸ್ಟಿಂಗ್ಸ್ ಗವರ್ನರ್ ಜನರಲ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಒಂದು ಕಾನೂನನ್ನ ಪಾಲಿಸುವುದಕ್ಕಾಗಿ ಅವರಿಗೆ ಒಪ್ಪಣೆನೇ ಕೊಡಲ್ಲ. ಒಪ್ಪಿಗೆನ 5 ವರ್ಷಗಳ ಕಾಲ ಸತಾಯಿಸ್ತಾರೆ. ನಡಕ್ಕೆ ಭೀಮರಾಯನು ಸಹ ಹೋಗಿ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾನೆ, ಗೆಳೆಯನಿಗೆ ದತ್ತು ಮಕ್ಕಳಿಗೆ ಸ್ವೀಕರಿಸೋಕೆ ಅವಕಾಶ ಕೊಡ್ರಿ ಅಂತ. ಆದ್ರೂ ಕೊಡೋದಿಲ್ಲ. ಅದೇ ರೀತಿ ಡಂಬಳದಾಗ ಧಾರವಾಡ ಜಿಲ್ಲೆ ಒಂದು ಪುಟ್ಟ ಪಟ್ಟಣ, ಮುಂಡರಗಿ ತಾಲೂಕಿಗೆ ಸೇರಿರುತ್ತೆ ಹೆಮ್ಮಿಗೆ ದೇಸಾಯಿ ಮನೆತನ. ಅವರಿಗೂ ಸಹ ಏನಾಗುತ್ತಾ, ಅವರು ಸಂಸ್ಥಾನವಾಗಿ ಮಕ್ಕಳಿರೋದಿಲ್ಲ. ಹಾಗೆ ಕೆಂಚನಗೌಡನ ದತ್ತನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಆಂಗ್ಲ ಸರ್ಕಾರ ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಸಿರಹಟ್ಟಿ ದೇಸಾಯರ ಭೂಮಿಯನ್ನ ಸ್ವಾಧೀನ ಮಾಡಿದ್ದಾರೆ ಅಂತ ಆದೇಶ ಮಾಡ್ತಾರೆ. ಇದರಿಂದ ಈ ಬ್ರಿಟಿಷರಿಗಿರುವಂತಹ ನೆಲದ ಮೇಲೆ, ಭೂಮಿಯ ಮೇಲೆ ಸಂಸ್ಥಾನಗಳನ್ನ ತಮ್ಮ ಅಧೀನದಲ್ಲಿ ಒಳಗಿಸ್ಕೊಳ್ಬೇಕಂತೇಳಿ ಅಂದಿನ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಇದ್ದಂತ 2 ಕಾನೂನುಗಳು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಒಂದು ಕಾನೂನು, ಸಹಾಯಕ ಸೈನಿಕ ಪದ್ಧತಿ ಅನ್ನುವಂಥದ್ದು. ಈ 2 ಕಾನೂನುಗಳು ಭಾರತವನ್ನ ಸರಳವಾಗಿ ಅವರ ಕಪಿಮುಷ್ಟಿಯಲ್ಲಿ ತರೋದಕ್ಕೆ, ಹಿಡಿದುಕೊಳ್ಳೋದಕ್ಕೆ ತುಂಬಾ ಸಹಾಯಕವಾದಂಥವು 2. ಈ 2 ಕಾನೂನುಗಳ ಮೂಲಕ ಅವರು ಇಡೀ ಭಾರತವನ್ನ ತಮ್ಮ ಅಧೀನದಲ್ಲಿ ಇಟ್ಕೊಳ್ಳೋಕೆ ಸಹಾಯಕವಾಗುತ್ತೆ. ಅದೇ ರೀತಿ ಇಲ್ಲಿ ಸಹ ಸಂಸ್ಥಾನಗಳನ್ನ ಅವರು ವಶಪಡಿಸ್ಕೊಳ್ಳಕ್ ಹೋದಾಗ ಭೀಮರಾಯರಿಗೆ ಕೋಪ ಬರುತ್ತೆ. ಆಗ ಅವರು ಇಂಥ ನೀಚರ ಕೈ ಕೆಳಗೆ ನಾನು ನೌಕರಿ ಮಾಡಲ್ಲ ಅಂತೇಳಿ ತಮ್ಮ ಒಂದು ತಹಸೀಲ್ದಾರ್ ನೌಕರಿಗೆ ರಾಜೀನಾಮೆಯನ್ನು ನೀಡಿ ಹೋರಾಟದಲ್ಲಿ ಧುಮುಕ್ತಾರೆ. 1857ರಲ್ಲಿ ಈಗಾಗಲೇ ಕಾನ್ಪುರ್, ಮೀರತ್, ದೆಹಲಿ, ಲಕ್ನೋ, ಕಾಶಿ, ಅಲಹಾಬಾದ್ ಮುಂತಾದಗಳ ಕಡೆ ಸೈನಿಕ ಒಂದು ದಂಗೆ ಎದ್ದು ರಾಜರ ನೇತೃತ್ವದಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಕಣದಲ್ಲಿ ಇಳಿದಿರ್ತಾರೆ. ಇಲ್ಲಿ ಭೀಮರಾಯರು ಯಾವುದೇ ರಾಜರಾಗಿರೋದಿಲ್ಲ, ಆದ್ರೆ ಸ್ನೇಹಿತರ ಪರವಾಗಿ ಅವರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿತಾರೆ. ಯಾಕಂದ್ರೆ ಬ್ರಿಟಿಷರನ್ನ ಹತ್ತಿರದಿಂದ ನೋಡಿರುವಂತ ಇವರಿಗೆ ಅವರು ನೆಲದ ಮೇಲೆ ಇರುವಂತ ಮೋಹ, ಭಾರತವನ್ನ ವಶಪಡಿಸಿಕೊಳ್ಬೇಕು ಅನ್ನುವಂತ ದಾಹ, ಈ ಎಲ್ಲ ಕಾರಣಕ್ಕೆ ಅವರು ಬ್ರಿಟಿಷರ ವಿರುದ್ಧ ಇದು ಮಾಡ್ತಾರೆ. ಭೀಮರಾಯರು ನೋಡಬಹುದು, ಶಸ್ತ್ರಾಸ್ತ್ರಗಳ ಮೂಲಕ ಬ್ರಿಟಿಷರ ವಿರುದ್ಧ ದಾಳಿ ಮಾಡುವಂತ ಕೆಲಸವನ್ನ ಅವರು ಮಾಡ್ತಾರೆ. ಇದರಿಂದ ಬ್ರಿಟಿಷ್ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ, ಇವ್ರನ್ನ ಹೀಗೆ ಬಿಟ್ರೆ ಇದು ಕ್ರಾಂತಿ ದೊಡ್ಡದಾಗುತ್ತೆ ಅನ್ನುವಂತ ಕಾರಣಕ್ಕೆ ಭೀಮರಾಯರನ್ನ ಸೆದೆ ಹಿಡಿಬೇಕಂತೇಳಿ ಕಾರ್ಯತಂತ್ರಗಳನ್ನು ರೂಪಿಸ್ತಾರೆ. ಆವಾಗಲೇ ಅಷ್ಟರಲ್ಲಿ ಅಲಗಲಿ ಬೇಡರ ದಂಗೆ ಪ್ರಾರಂಭವಾಗುತ್ತೆ. ಶಸ್ತ್ರಾಸ್ತ್ರಗಳನ್ನ ಭಾರತೀಯರು ಇಟ್ಕೊಳ್ಬಾರ್ದು ಅನ್ನುವಂತ ಕಾನೂನಿನ ಅಡಿಯಲ್ಲಿ ಅಲಗಳಿಯಲ್ಲಿ ಬೇಡರ ಒಂದು ಮನೆಯ ಮೇಲೆ ದಾಳಿ ಮಾಡಿ ಅವರನ್ನ ಅಮಾನುಷವಾಗಿ ಕೊಲ್ಲುವಂತಹ ಕಾರ್ಯ ಆಗತ್ತೆ. ಇದನ್ನ ಖಂಡಿಸ್ತಾರೆ. 1857ರ ನವೆಂಬರ್ನಲ್ಲಿ ಕರ್ನಲ್ ಸೆನೆಟರ್ ಅವರ ಸುಸಜ್ಜಿತ ಅಶ್ವದಳ ಯಾವಾಗ ಅಲಗಲಿ ಬೇಡರ ಮೇಲೆ ದಾಳಿಯನ್ನ ಮಾಡಿ ಅವರನ್ನ ಬಂಡುಕೋರರ ರೀತಿ ಅವರ ಮೇಲೆ ಹಲ್ಲೆ ಮಾಡಿ ಅವಮಾನಿಷವಾಗಿ ಕೊಲೆಯನ್ನ ಮಾಡುತ್ತಾರೋ ಅದರ ವಿರುದ್ಧವಾಗಿ ಭೀಮರಾಯರು ದಂಗೆಳ್ತಾರೆ. ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಿ ಅವರು ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಭೀಮರಾಯರ ಹೆಂಡತಿ ಮತ್ತು ಮಗನನ್ನ ಸೆರೆ ಹಿಡಿತಾರೆ. ಇದರಿಂದಾಗಿ ಅವರಿಗೆ ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ತಡೆ ಹಿಡಿಬೇಕನ್ನುವಂತ ಕಾರ್ಯಾಚರಣೆ ಮಾಡ್ತಾರೆ. ಆದರೆ ಅಷ್ಟರಾಗಲೇ ಡಂಬಳದ ದೇಸಾಯಿ ಅವರದ ಪ್ರಾಂತ್ಯದಲ್ಲಿಯೂ ಸಹ ದಂಗೆಯನ್ನು ಎದ್ದಿರ್ತಾರೆ. ಈ ಕಾರಣದಾಗಿ ಪತ್ನಿ ಮತ್ತು ಮಗುವನ್ನ ಕಾಪಾಡಲೇಬೇಕನ್ನುವಂತ ಕಾರಣಕ್ಕಾಗಿ ಇವ್ರ ಜೊತೆಗೆ ಇವರು ಪತ್ನಿ ಮಗುವನ್ನ ಅವರು ರಹಸ್ಯ ಸ್ಥಳದಲ್ಲಿ ಇಟ್ಟಿರ್ತಾರೆ. ಆದ್ರೆ ಬೆಣ್ಣೆಹಳ್ಳಿ ಕುಲಕರ್ಣಿ ನರಸಪ್ಪನ ಅಂತ ದೇಶದ್ರೋಹಿ ಇವ್ರ ಜೊತೆಗೇನೆ ಇರ್ತಾನೆ, ಭೀಮರಾಯ ಜೊತೆಗೇನೆ ಇದ್ದು ಅವರಿಗೆ ಮೋಸ ಮಾಡಿ ಆ ರಹಸ್ಯ ಮಾಹಿತಿಯನ್ನ ಬ್ರಿಟಿಷರಿಗೆ ಕೊಟ್ಟಿರ್ತಾನೆ. ಆವಾಗ ಭೀಮರಾಯರಿಗೆ ಕೋಪ ಬರುತ್ತಾ, ಈ ಸ್ವಾತಂತ್ರ್ಯ ಸಂಗ್ರಾಮ ಯಶಸ್ವಿ ಆಗೋದಕ್ಕೆ ಅಡೆತಡೆ ಆಗಿರೋದಂತಾರೆ ಇಂತಹ ನಂಬಿಕೆ ದ್ರೋಹಿಗಳು ಅಂತೇಳಿ ಬೆಣ್ಣೆಹಳ್ಳಿ ಕುಲಕರ್ಣಿ ನರಸಪ್ಪ ಅವ್ರ ಮೇಲೆ ಕೋಪ ಆಗುತ್ತೆ. ಆದ್ರೆ ಉಪಾಯವಾಗಿ ಕೊಪ್ಪಳದ ಕೋಟೆಯಲ್ಲಿ ಹೋಗಿ ತಮ್ಮ ಹೆಂಡತಿ ಮತ್ತು ಮಕ್ಕಳನ್ನ ಕಾಪಾಡ್ತಾರೆ. ತುಂಬು ಗರ್ಭಿಣಿಯಾಗಿರುವಂತ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಆ ಮಗುವಿಗೆ ತುಳಸಿ ಅನ್ನುವಂತ ನಾಮಕರಣ ಮಾಡಿ ಆ ಕೋಟೆಯನ್ನ ಸೈನಿಕರನ್ನ ಕೊಂದು ಆ ಕೋಟೆಯನ್ನ ವಶಪಡಿಸ್ಕೊಳ್ತಾರೆ. ಆಗ ಮತ್ತೊಂದು ಭಯಂಕರ ಅಂದ್ರೆ
ಸುದ್ದಿ ಅವ್ರಿಗೆ ಮುಟ್ಟುತ್ತೆ. ಹಮ್ಮಿಗೆಯಲ್ಲಿ ಬ್ರಿಟಿಷರು ದಾಳಿ ಮಾಡಿ ಅವರು ಏನು ಹೋರಾಟಕ್ಕೆ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಿಟ್ಟಿರ್ತಾರೋ ಆ ಶಸ್ತ್ರಾಸ್ತ್ರಗಳನ್ನ ಅವ್ರು ವಶಪಡಿಸ್ಕೊಳ್ಬಿಡ್ತಾರೆ. ಯಾಕೆ ಈ ರೀತಿ ಆಗುತ್ತಂದ್ರೆ ಇವ್ರ ಜೊತೆಗಿರುವಂತ ಒಬ್ಬ ಗುಮಾಸ್ತ ಈ ಬಗ್ಗೆ ಮಾಹಿತಿಯನ್ನ ಬ್ರಿಟಿಷರಿಗೆ ಕೊಟ್ಬಿಟ್ಟಿರ್ತಾನೆ. ಒಂದು ಬೃಹತ್ ಹೋರಾಟಕ್ಕಾಗಿ ಅವರು ಸಂಗ್ರಹಿಸಿರುವಂತ ಶಸ್ತ್ರಾಸ್ತ್ರಗಳು ಬ್ರಿಟಿಷರಿಗೆ ಸರಿವಶೆ ಆದಾಗ ಇವರು ಅನಿವಾರ್ಯವಾಗಿ ನಿಶಸ್ತ್ರಗಳಾಗ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಬಂಧಿಸ್ತಾರೆ. ಆದರೆ ಅವರು ಧೈರ್ಯವಾಗಿ ಕೊನೆಯವರೆಗೂ ಸಹ ಹೋರಾಟವನ್ನ ಮಾಡ್ತಾರೆ. ತೊಡೆದು ಹಾಕ್ಬೇಕನ್ನುವಂತ ಪ್ರಯತ್ನ ಇರುತ್ತೆ. ಆದರೆ ಅವರು ಮೇಜರ್ ಯೂಸ್ ಸಮರ್ಥ ದಳಪತಿಯಾಗಿ ಕಾರ್ಯಕ್ಕೆ ನಿಯೋಜಿಸ್ತಾರೆ. ಬಳ್ಳಾರಿ, ರಾಯಚೂರು, ಧಾರವಾಡ, ಹೈದರಾಬಾದ್ಗಳಿಂದ ಇಂಗ್ಲಿಷ್ ಅಧಿಕಾರಿಗಳು ಕೊಪ್ಪಳದ ಕೋಟೆಗೆ ಬರ್ತಾರೆ. ಕೊಪ್ಪಳದ ಕೋಟೆ ಒಳಗಡೆ ಈ ಭೀಮರಾಯರವರು ಹಾಗೂ ಇವರ ಸ್ನೇಹಿತರು ಇರ್ತಾರೆ. ಈ ಸಂದರ್ಭದಲ್ಲಿ 1857 ಮೇ 30ರಂದು ಬೆಳಗಿನ ಜಾವ 4 ಗಂಟೆಗೆ ಡೆಪ್ಟಿ ಕಮಿಷನರ್ ಲೆಫ್ಟಿನೆಂಟ್ ಟೈಲರ್ ಕೂಡಿ 4ನೇ ಹೈದರಾಬಾದ್ನ ಸೈನಿಕ ದಳದೊಂದಿಗೆ ಲೆಫ್ಟಿನೆಂಟ್ ಫಿಡ್ಲರ್ನು ಯೂಸ್ನ ಸೇರಿಕೊಳ್ತಾರೆ. ಅವಾಗ ಕೋಟೆ ಒಳಗಿರುವಂತ ಕೋಟೆಯನ್ನು ವಶಪಡಿಸಿಕೊಂಡಿರುವಂತ ಭೀಮರಾಯರಿಗೆ ಹೊರಗಿನಿಂದನೇ ಸೂಚನೆಯನ್ನು ಕೊಡ್ತಾರೆ. ಈಗಲೂ ಕಾಲ ಮಿಂಚಿಲ್ಲ, ನೀವು ನಮಗೆ ಸೆರೆಯಾಳಾಗಿ ಶರಣಾಗ್ರಿ ಅಂತೇಳಿ. ಆದರೆ ಭೀಮರಾಯರು ಅಷ್ಟೊತ್ತಿಗೆ ತುಂಬಾ ಕೋಪದಲ್ಲಿರ್ತಾರೆ. ಯಾಕಂದ್ರೆ ಹೆಮ್ಮಿಗೆ ಸಂಸ್ಥಾನದಲ್ಲಿ ಇಟ್ಟಿರುವಂತ ಇವರು ಶಸ್ತ್ರಾಸ್ತ್ರಗಳನ್ನ ಬ್ರಿಟಿಷರು ವಶಪಡಿಸಿಕೊಂಡು ಬಿಟ್ಟಿರ್ತಾರೆ. ಹಾಗೆ ಇವರ ಜೊತೆಗೆ ಇದ್ದಂತ ಗುಮಾಸ್ತ ಇವರ ಒಂದು ವಿವರಗಳನ್ನ ಎಲ್ಲಾನು ಸಹ ಅವರಿಗೆ ಹೇಳ್ತಾನೆ. ಗುಮಾಸ್ತ ಭೀಮರಾಯ ಅವು ಶತ್ರುಗಳಿಗೆ ಮಾಹಿತಿಯನ್ನು ನೀಡಿದಂತ ವಿಷಯ ಇವರಿಗೆ ಗೊತ್ತಾಗುತ್ತೆ. ಇನ್ನೇನು ಶರಣಾಗೋದು ಬೇಡ, ಅವ್ರ ಜೋಡಿ ನಾವು ಹೋರಾಟವನ್ನೇ ಮಾಡೋಣ ಅನ್ನುವಂತ ಕಾರಣಕ್ಕಾಗಿ 1858 ಮೇ ತಿಂಗಳು 31ನೇ ತಾರೀಕಿನಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಪ್ರಾರಂಭಿಸ್ತಾರೆ. ಆ ಸಂದರ್ಭದಲ್ಲಿ ಕೋಟೆಯ ಕಲ್ಲುಗಳು ಸಡಿಲವಾಗಿ ಬೀಳಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಬ್ರಿಟಿಷರು ತೋಪುಗಳನ್ನ ಬಳಸಿಕೊಂಡು ಅವರ ವಿರುದ್ಧ ಫಿರಂಗಿಗಳನ್ನ ದಾಳಿಯನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವರನ್ನ ಈ ಕೋಟೆ ಒಳಗೆ ಬಹಳ ಜನ ಇರೋದಿಲ್ಲ. ಇವರು ಒಂದು 4-5 ಜನ ಅಷ್ಟೇ ಆತ್ಮೀಯ ಸ್ನೇಹಿತರು ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. ಇವ್ರ ಹತ್ರ ಬಹಳಷ್ಟು ಶಸ್ತ್ರಾಸ್ತ್ರಗಳನ್ನು ಇರೋದಿಲ್ಲ. ಆದರೆ ಇವರು ಬ್ರಿಟಿಷರ ಮುಂದೆ ತಲೆಭಾಗದ ಹಾಗೆ ಹೋರಾಟ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೋವಿಯನ್ನ ಹಿಡಿದು ಕೆಂಚನಗೌಡ, ಭವಾನಿ ಸಿಂಗು ಹಾಗೂ ಭೀಮರಾಯರು 3 ಜನರು ಸಹ ಹೋರಾಟವನ್ನ ಪ್ರಾರಂಭಿಸ್ತಾರೆ. ಭೀಮರಾಯರು ಪ್ರಾಣದ ಹಂಗನ್ನ ತೊರೆದು ಹೋರಾಟವನ್ನ ಕೋಟೆಯ ಮೇಲಿನಿಂದ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಇವರ ಗುಮಸ್ತ ಭೀಮರಾಯ ಕೋಟೆಯ ಬಾಗಿಲನ್ನ ತೆರೆದು ಬಿಡ್ತಾನೆ. ಈ ವಿಷಯ ತಿಳಿದು ಅವರಿಗೆ ಬಹಳಷ್ಟು ದುಃಖ ಆಗುತ್ತೆ. ಏಕೆಂದ್ರೆ ಬಂದು ಕೋಟೆಯ ಬಾಗಿಲು ಮುಚ್ಚಬೇಕಂತ ಕೆಳಗಡೆ ಇಳಿದು ಬರ್ತಾರೆ. ಅಷ್ಟರಲ್ಲಿ ಸಾಗರೋಪಾದಿಯಲ್ಲಿ ಬ್ರಿಟಿಷ್ ಸೈನಿಕರು ಕೋಟೆ ಒಳಗೆ ಪ್ರವೇಶಿಸಿ ಇವರ ಮೇಲೆ ಗುಂಡಿನ ದಾಳಿಯನ್ನ ಮಾಡಕ್ ಪ್ರಾರಂಭಿಸ್ತಾರೆ. ಇವರು ಅವ್ರ ವಿರುದ್ಧ ಗುಂಡಿನ ದಾಳಿಯನ್ನ ಮಾಡಿದ್ರು ಸಹ ಇವರ ದೇಹದೊಳಗೆ ಆಗಲೇ 4-5 ಗುಂಡುಗಳು ಹೊಕ್ಕು ಬಿಟ್ಟಿರ್ತವೆ. ಹಾಗಾಗಿ ಭವಾನಿ ಸಿಂಗು, ಕೆಂಚನಗೌಡ, ಭೀಮರಾಯರು ಹುತಾತ್ಮರಾಗುತ್ತಾರೆ ಈ ಹೋರಾಟದಲ್ಲಿ. ಆದರೆ ಮುಂಡರಿಗೆ ಭೀಮರಾಯರ ಈ ಹೋರಾಟದಲ್ಲಿ ಅವರ ಜೊತೆಗೆ ಇದ್ದಂತ ಗುಮಾಸ್ತ ಭೀಮರಾಯ ಒಂದು ಮೋಸವನ್ನ ಮಾಡ್ತಾನೆ. ಕೊನೆಗೆ ಇವನಿಗೂ ಸಹ ಗುಮಾಸ್ತನಿಗೂ ಸಹ ಬ್ರಿಟಿಷ್ ಅಧಿಕಾರಿಗಳು ಜೈಲು ಶಿಕ್ಷೆಯನ್ನ ಕೊಡ್ತಾರೆ. ಹಾಗೆ ಭೀಮರಾಯರ ಹೆಂಡತಿ ಮಕ್ಕಳು ನಿರ್ಗತಿಕರಾಗ್ತಾರೆ. ಅವರಿಗೆ 30 ರೂಪಾಯಿ ಮಾಶಾಸನವನ್ನು ಕೊಟ್ಟು ಜೈಲಿನಿಂದ ಬಿಡುಗಡೆ ಮಾಡ್ತಾರೆ. ಒಬ್ಬ ಭೀಮರಾಯ ರಾಜನೂ ಅಲ್ಲ, ಒಬ್ಬ ಸಂಸ್ಥಾನನೂ ಅಲ್ಲ, ರಾಜವಂಶಸ್ಥನೂ ಅಲ್ಲ. ಆದರೆ ಬ್ರಿಟಿಷರ ವಿರುದ್ಧ ಮಾತೃಭಾಷೆಯ, ಮಾತೃ ಸಂಸ್ಥಾನದ, ಮಾತೃಭೂಮಿಯ ರಕ್ಷಣೆಗಾಗಿ ತನ್ನ ಸರ್ವ ಸಂಪತ್ತನ್ನು ಸಹ ಕಳೆದುಕೊಳ್ತಾನೆ. ಹಾಗೆ ದೇಶ ಬಾಂಧವರ ಪರ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ತನ್ನವರಿಂದಲೇ ಮೋಸಕ್ಕೊಳಗಾಗ್ತಾನೆ. ಆದ್ರೂ ಸಹ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಮಹಾರಾಜರ ಹೋರಾಟದ ರೀತಿಯಲ್ಲಿ ಒಂದು ಸಂಸ್ಥಾನದ ಉಳಿವಿಗಾಗಿ ಹೋರಾಟವನ್ನ ಮಾಡಿದ್ದ ಕೀರ್ತಿ ಮುಂಡರಿಗೆ ಭೀಮರಾಯ ಅವರಿಗೆ ಸಲ್ಲುತ್ತೆ. ಹೆಮ್ಮಿಗೆ ಸಂಸ್ಥಾನದ ಶಸ್ತ್ರಾಸ್ತ್ರಗಳು ಬ್ರಿಟಿಷರ ವಶವಾಗದೆ ಇದ್ದಿದ್ದರೆ ಈ ಹೋರಾಟ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ
ಇನ್ನೂ ಹೆಚ್ಚಿನ ಒಂದು ಕ್ರಾಂತಿಯನ್ನ ಮಾಡುವಲ್ಲಿ ಯಾವುದೇ ಸಂಶಯ ಇದ್ದಿಲ್ಲ. ಇಂಥ ಒಬ್ಬ ವೀರ ಯೋಧ, ವೀರ ದೇಶ ಪ್ರೇಮಿ ಮುಂಡರಗಿ ಭೀಮರಾಯ ಅವರಂತಹ ಇಂಥ ಕೃತಿಗಳು, ಜೀವನ ಚರಿತ್ರೆ ಕೃತಿಗಳು ಮಕ್ಕಳು ಓದಬೇಕು. ಹಾಗೂ ಅವರಿಗೆ ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ ಇಂಥ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟು ಓದಿಸುವ ಮೂಲಕ ಅವರಲ್ಲಿ ಸ್ವಾತಂತ್ರ್ಯ ಪ್ರೇಮ ಹಾಗೂ ದೇಶ ಪ್ರೇಮವನ್ನ ಬೆಳೆಸುವ ನಿಟ್ಟಿನಲ್ಲಿ ಪಾಲಕರು ಹಾಗೂ ಶಿಕ್ಷಕರು ಕೆಲಸ ಮಾಡಬೇಕನ್ನುವಂತ ಆಶಯದೊಂದಿಗೆ ಇವತ್ತಿನ ದಿನ 156ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ ಇವತ್ತಿನ ಸಾಹಿತ್ಯ ಕೃತಿಯ ಪರಿಚಯವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.